ಹಾಯ್ ಹೆಲೋ ನಮಸ್ಕಾರ. ನಾನು ಸೂರಿ ಫ್ರಮ್ ಡಾಕ್ಟರ್ ಸರ್ವಾಂತರ್ಯಾಮಿ. ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಬೋಟ್ ಅವರ ಇಮ್ಮಾರ್ಟಲ್ 121 ರಿವ್ಯೂ ಮಾಡೋಣ. ಅದನ್ನ ನಾವೀಗಾಗಲೇ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ಬಂದಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 1400 ರೂಪಾಯಿ. ಆ ಪ್ರೈಸ್ಗೆ ಈ ಇಯರ್ಬಡ್ಸ್ ವರ್ತ್ ಇದೆಯಾ ವರ್ತ್ ಇಲ್ವಾ ಅಂತ ರಿವ್ಯೂ ಮಾಡಿ ಒಂದೊಂದೇ ಫೀಚರ್ಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಅದೆಲ್ಲದಕ್ಕಿಂತ ಮುಂಚೆ ಡಾಕ್ಟರ್ ಸರ್ವಾಂತರ್ಯಾಮಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಅನ್ಬಾಕ್ಸ್ ಕಡೆ ಹೋಗೋಣ. ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಸ್ಲೈಡ್ ಮಾಡಿದ್ರೆ ಇಯರ್ಪಾಡ್ಸ್ ಇದೆ ಫಸ್ಟ್, ಇದನ್ನ ಆಮೇಲೆ ನೋಡೋಣ. ಅದಾದ್ಮೇಲೆ ಒಂದಿಷ್ಟು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಇದು ಕೂಡ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಮತ್ತೊಂದು ಬೋಟ್ ಅವರ ಒಂದು ಸ್ಟಿಕ್ಕರ್ ಕೂಡ ಇದೆ ಇದ್ರ ಜೊತೆಗೆ. ಇದು ಬೋಟ್ ಅವರ ಥ್ಯಾಂಕಿಂಗ್ ಕಾರ್ಡ್ ಕೂಡ ಇದ್ರ ಜೊತೆಗೆ ಬರುತ್ತೆ. ಹಾಗೆ ಎಕ್ಸ್ಟ್ರಾ ಸ್ಟಿಕ್ಕರ್ ಗಳನ್ನು ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಬಾಕ್ಸ್ ಒಳಗಡೆ ಒಂದು ಬಾಕ್ಸ್ ಕೂಡ ಇದೆ. ಬಾಕ್ಸ್ ಒಳಗಡೆ 4 ಎಕ್ಸ್ಟರ್ನಲ್ ಬಡ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಿ ಪಿನ್ ನಿನ್ನ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಟೈಪ್ ಸಿ ಕೂಡ ಇದೆ ಇದ್ರ ಜೊತೆಗೆ. ಡೈರೆಕ್ಟ್ ಆಗಿ ಇಯರ್ಬಡ್ಸ್ ಕಡೆ ಬರೋಣ. ನೋಡಿ, ಇಯರ್ಬಡ್ಸ್ ನ ಕ್ವಾಲಿಟಿ ಮಾತ್ರ ಸೈಕ್ ಆಗಿ ಮಾಡಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನೋಡಕ್ ಹೋದ್ರೆ ಟೈಪ್ ಸಿ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡೋಣ, ಓಪನ್ ಮಾಡೋಣ. ಬಡ್ಸ್ ಮಾತ್ರ ಒಳಗ್ ತೆಗೆದ್ರೆ ನೋಡಕ್ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಸುತ್ತಲೂ ಕೂಡ LED ಲೈಟ್ ಅನ್ನು ಕೊಟ್ಟಿದ್ದಾರೆ. ಓಪನ್ ಮಾಡಿದ ತಕ್ಷಣ ಸರೌಂಡಿಂಗ್ ಅಲ್ಲಿ ಫುಲ್ LED ಲೈಟ್ ಬರುತ್ತೆ. ಅದಷ್ಟೇ ಅಲ್ಲ, ಬಡ್ಸ್ ಅಲ್ಲೂ ಕೂಡ LED ಲೈಟ್ ಅನ್ನು ಕೊಟ್ಟಿದ್ದಾರೆ. ನೀವು ಬಡ್ಸ್ ಅನ್ನು ಹಾಕಿದ ತಕ್ಷಣ LED ಲೈಟ್ ಬರೋದನ್ನ ನೋಡ್ಬೋದು. ಕಲರ್ ಮ್ಯಾಚಿಂಗು ಅಷ್ಟೇ ವೈಟ್ ಅಂಡ್ ಆರೆಂಜ್ ಕೊಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದನ್ನ ಇನ್ನು ಟೆಸ್ಟ್ ಮಾಡಿ ನೋಡೋಣ, ಸೌಂಡ್ ಕ್ವಾಲಿಟಿ ಹೇಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿದೆ ಅಂತ ರಿವ್ಯೂ ಮಾಡಿ ಹೇಳ್ತೀನಿ ನಿಮಗೆ. ಬಡ್ಸ್ ಅನ್ನ ಮೊಬೈಲ್ ಕನೆಕ್ಟ್ ಮಾಡಿ ನೋಡೋಣ. ಆಗಲೇ ಒಂದ್ಸಲ ಕನೆಕ್ಟ್ ಮಾಡಿದ್ದೆ ನಾನು. ಆಟೋಮೆಟಿಕ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕನೆಕ್ಟ್ ಆಗಿದೆ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಒಂದ್ಸಲ ಚೆಕ್ ಮಾಡಿ ನೋಡೋಣ. ಈಗಾಗಲೇ ಕನೆಕ್ಟ್ ಕೂಡ ಮಾಡಿದ್ದೀನಿ. ನೋಡೋಣ, ಮ್ಯೂಸಿಕ್ ಹಾಕಿ ನೋಡೋಣ ಹೇಗೆ ಕೇಳುತ್ತೆ ಅಂತ. ವಾಯ್ಸ್ ಮಾತ್ರ ಸೈಕಾಗಿ ಕೇಳ್ತಾ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೇ, ಹೊರಗಡೆ ಇರೋ ಸೌಂಡ್ ಒಂದು ಚೂರು ಕೇಳ್ತಾ ಇಲ್ಲ ಅಂತ ಹೇಳ್ಬೋದು. ಕಿವಿಲ್ ಕೂಡ ಫಿಟ್ ಆಗಿನೇ ಇದೆ, ಬೀಳೋದಿಲ್ಲ. ರೇಟಿಗೆ ವರ್ತ್ ಅಂತಾನೆ ಹೇಳ್ಬೋದು. ಇನ್ನು ಎಕ್ಸ್ಟ್ರಾ ಫೀಚರ್ಸ್ಗಳನ್ನು ನೋಡೋಕೆ ಹೋದರೆ ಇದು ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ. ಬನ್ನಿ ನೋಡ್ತೋಣ. ಬೋಟ್ ಇಮ್ಮಾರ್ಟಲ್ 121. ಹಾಗೆ ಕೆಳಗಡೆ ಬಂದರೆ ಮೇಡ್ ಇನ್ ಇಂಡಿಯಾ ಬೈ ಆನ್ ಎ ಇಂಡಿಯನ್ ಬ್ರ್ಯಾಂಡ್ ಅಂತ ಬರೆದಿದ್ದಾರೆ. ಬೋಟ್ ಅವರ ಇಯರ್ಬಡ್ಸ್ ಅನ್ನ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಕಂಪನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೋಟ್ ಅವರ ಎಲ್ಲ ಇಯರ್ಬಡ್ಸ್ಗಳು ಕ್ವಾಲಿಟಿಯೂ ಹಾಗೆ ಇರುತ್ತೆ. ಅದರ ಬಿಲ್ಡ್ ಕ್ವಾಲಿಟಿಯಿಂದ ಹಿಡಿದು ಅದರ ಸೌಂಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಬೋಟ್ ಇಯರ್ಬಡ್ಸ್ ನನ್ನ ಸುಮಾರು ನೀವು 10 ನಿಮಿಷ ಚಾರ್ಜ್ ಹಾಕಿದ್ರೆ 180 ಮಿನಿಟ್ಸ್ ತನಕ ಯೂಸ್ ಮಾಡ್ಬೋದು. 180 ಮಿನಿಟ್ಸ್ ಅಂದ್ರೆ 2 ಗಂಟೆಗಿಂತ ಹೆಚ್ಚಾಗಿನೇ ಯೂಸ್ ಮಾಡ್ಬೋದು. ಇನ್ನು ನೀವು ಬಿಟ್ಟು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ 40 ಗಂಟೆಗಳ ಕಾಲ ಈ ಇಯರ್ಬಡ್ಸ್ ಅನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು. ಅದು ಬಿಟ್ರೆ ಇನ್ನು ಈ ಇಯರ್ಬಡ್ಸ್ ಕೂಡ ಸ್ವೆಟ್ ಪ್ರೂಫ್ ಆಗಿದೆ. ಅಕಸ್ಮಾತ್ ಸ್ವಲ್ಪ ನೀರು ಬಿದ್ದರೂ ಕೂಡ ನಿಮಗೇನು ಹಾಳಾಗೋದಿಲ್ಲ ಅಂತ ಕ್ವಾಲಿಟಿಲೇ ಇದನ್ನ ಕೊಟ್ಟಿದ್ದಾರೆ ನಮಗೆ. ಇನ್ನು ಇದರ ರೇಟ್ ಬಂದ್ಬಿಟ್ಟು ನಿಮ್ಗೆ ಆವಾಗಲೇ ಹೇಳ್ದಂಗೆ 1400 ರುಪೀಸು. ಈ ಬಿಲ್ಡ್ ಕ್ವಾಲಿಟಿಗೆನೆ ಆ ರೇಟಿಗೆ ಸರಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನು ಗೇಮಿಂಗಿಗೆ ಅಂತಾನೆ ಸಪ್ರೇಟ್ ಆಗಿ ಮಾಡ್ದಂಗಿದೆ. ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಗೇಮಿಂಗ್ ಮಾಡೋರು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದರ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಗೆ ಹೋಗಿ ನಾವು ಬುಕ್ ಮಾಡ್ಬೋದು. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಅವಾಗ ಹೇಳ್ದಂಗೆ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.